2025ರ IPLಗೂ ಮುನ್ನ ಕನ್ನಡಿಗ KL ರಾಹುಲ್ RCBಗೆ ಬರೋದು ಫಿಕ್ಸ್ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಆದರೆ ಮತ್ತೊಂದೆಡೆ ಮುಂಬೈ ಇಂಡಿಯನ್ಸ್ ಕೂಡ ರಾಹುಲ್ ರನ್ನ ಟಾರ್ಗೆಟ್ ಮಾಡಿದೆ. ಅರೆ ಇದೇನಪ್ಪ, ಕಳಪೆ ಫಾರ್ಮ್ ನಲ್ಲಿರುವ ರಾಹುಲ್ಗೆ ಇಷ್ಟು ಡಿಮ್ಯಾಂಡ್ ಯಾಕೆ? ಮುಂಬೈ ಇಂಡಿಯನ್ಸ್ ಯಾಕೆ ರಾಹುಲ್ ಮೇಲೆ ಕಣ್ಣಾಕಿದೆ ಅಂತೀರಾ? ಎಲ್ಲವನ್ನ ಮುಂದೆ ನೋಡೋಣ. IPL ಮೆಗಾ ಆಕ್ಷನ್ಗೂ ಮುನ್ನ ರಿಟೆನ್ಷನ್ ಪ್ರಕ್ರಿಯೆ ಮುಗಿದಿದೆ. ಎಲ್ಲಾ ಫ್ರಾಂಚೈಸಿಗಳು ತಮಗೆ ಬೇಕಾದ ಆಟಗಾರರನ್ನ ತಂಡದಲ್ಲಿ ಉಳಿಸಿಕೊಂಡಿವೆ. ಮೆಗಾ ಹರಾಜಿನಲ್ಲಿ ಮತ್ತಷ್ಟು ಆಟಗಾರರನ್ನ ಖರೀದಿಸಲು ರೆಡಿಯಾಗಿವೆ. ಈ ಬಾರಿ ಹರಾಜಿನ ಕಣದಲ್ಲಿ ಘಟಾನುಘಟಿ ಆಟಗಾರರಿದ್ದು ಯಾವ ಆಟಗಾರ ಯಾವ ತಂಡದ ಪಾಲಾಗಲಿದ್ದಾರೆ ಅನ್ನುವ ಕುತೂಹಲ ಮೂಡಿದೆ. ಈ ನಡುವೆ 5 ಟೈಮ್ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಕನ್ನಡಿಗನಿಗೆ ಗಾಳ ಹಾಕಿದೆ. ಮುಂಬೈ ಇಂಡಿಯನ್ಸ್ ಬಲೆ ಬೀಸಿರುವ ಆಟಗಾರ ಬೇರ್ಯಾರೂ ಅಲ್ಲ, ಅದು KL ರಾಹುಲ್. ಹೌದು, ಲಕ್ನೋ ಸೂಪರ್ ಜೈಂಟ್ಸ್ ತಂಡದಿಂದ ಹೊರಬಂದಿರುವ ರಾಹುಲ್ಗೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಹಲವು ತಂಡಗಳು ರಾಹುಲ್ ರನ್ನ ಟಾರ್ಗೆಟ್ ಮಾಡಿವೆ. ಹೌದು, ಒಂದು ಕಡೆ ರಾಹುಲ್ RCBಗೆ ಬರೋದು ಫಿಕ್ಸ್ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಸೋಷಿಯಲ್ ಮೀಡಿಯಾದಲ್ಲಿ RCBಯ ಪೋಸ್ಟ್ಗಳು ಈ ಸುಳಿವನ್ನ ನೀಡ್ತಿವೆ. ಇದರ ಮಧ್ಯೆ ಮುಂಬೈ ಇಂಡಿಯನ್ಸ್ ಕೂಡ ರಾಹುಲ್ ರನ್ನ ಬುಟ್ಟಿಗೆ ಹಾಕಿಕೊಳ್ಳುವ ಪ್ಲಾನ್ ಮಾಡಿದೆ. ಇಶಾನ್ ಕಿಶನ್ ರನ್ನ ರಿಲೀಸ್ ಮಾಡಿರೋದ್ರಿಂದ ರಾಹುಲ್ ಮೇಲೆ ಕಣ್ಣ ಹಾಕಿದೆ. ವಿಕೆಟ್ ಕೀಪಿಂಗ್ ಜೊತೆ ಆರಂಭಿಕ ಬ್ಯಾಟ್ಸ್ಮನ್ಗಳು ಬೇಕು ಅಂದರೆ ಬೇರೆ ಆಟಗಾರರು ಸಾಕಷ್ಟಿದ್ದಾರೆ. ಅಂಬಾನಿ ಪಡೆಗೆ ನಮ್ಮ ಕನ್ನಡಿಗನೇ ಯಾಕೆ ಬೇಕು ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಸ್ನೇಹಿತರೆ, ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಮುಂಬೈನ ಐಕಾನಿಕ್ ವಾಂಕಡೆ ಸ್ಟೇಡಿಯಂ ಮುಂಬೈ ಇಂಡಿಯನ್ಸ್ನ ಹೋಮ್ ಗ್ರೌಂಡ್ ಆಗಿದೆ. ಇಲ್ಲೇ ಕನಿಷ್ಠ 8 ಪಂದ್ಯಗಳನ್ನ ಮುಂಬೈ ಆಡಲಿದೆ. ಈ ಅಂಗಳದಲ್ಲಿ ನಮ್ಮ ರಾಹುಲ್ ಟ್ರ್ಯಾಕ್ ರೆಕಾರ್ಡ್ ಸೂಪರ್ ಆಗಿದೆ. ವಾಂಕಡೆಯಲ್ಲಿ ಈವರೆಗೂ 10 IPLನಲ್ಲಿ ಪಂದ್ಯಗಳನ್ನಾಡಿರುವ ರಾಹುಲ್ 148ರ ಸ್ಟ್ರೈಕ್ ರೇಟ್ ಮತ್ತು 69ರ ಸರಾಸರಿಯಲ್ಲಿ 556 ರನ್ ಗಳಿಸಿದ್ದಾರೆ. ಇದರಲ್ಲಿ 2 ಶತಕ ಮತ್ತು 4 ಅರ್ಧ ಶತಕ ಸೇರಿವೆ. ಈ ದಾಖಲೆಗಳ ಕಾರಣಕ್ಕೇನೆ ರಾಹುಲ್ ಮೇಲೆ ಮುಂಬೈ ಇಂಟ್ರೆಸ್ಟ್ ತೋರಿಸ್ತಿದೆ. ಹೇಗಾದ್ರೂ ಮಾಡಿ ರಾಹುಲ್ ರನ್ನ ತಂಡಕ್ಕೆ ಸೇರಿಸಿಕೊಳ್ಬೇಕು ಅಂತ ಕಾಯ್ತಿದೆ. ಮುಂಬೈ ಫ್ರಾಂಚೈಸಿ ಮತ್ತು ಟೀಮ್ ಮ್ಯಾನೇಜ್ಮೆಂಟ್ ಏನೋ ರಾಹುಲ್ ರನ್ನ ಖರೀದಿ ಮಾಡೋದಕ್ಕೆ ಸಿದ್ಧವಾಗಿದೆ. ಆದರೆ ಇದಕ್ಕೆ ಅಸಲಿ ಮುಂಬೈ ಗ್ಯಾಂಗ್ ಅಂದರೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಬಿಡ್ತಾರಾ? ಯಾಕಂದ್ರೆ ರೋಹಿತ್ಗೆ ರಾಹುಲ್ ಕಂಡ್ರೆ ಅಷ್ಟಕ್ಕಷ್ಟೇ ಅನ್ನುವ ಮಾತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಟೀಂ ಇಂಡಿಯಾದಲ್ಲಿ ರೋಹಿತ್ ನಾಯಕತ್ವದಲ್ಲಿ ರಾಹುಲ್ಗೆ ಹೆಚ್ಚಿನ ಅವಕಾಶಗಳು ಸಿಕ್ತಿಲ್ಲ. ನ್ಯೂಜಿಲೆಂಡ್ ಟೆಸ್ಟ್ ಸರಣಿಯಲ್ಲಿ 1 ಪಂದ್ಯದಲ್ಲಿ ಫೇಲ್ ಆಗಿದ್ದಕ್ಕೆ 2 ಪಂದ್ಯಗಳಿಂದ ಹೊರಗಿಡ್ಲಾಯಿತು. ಸೂರ್ಯಕುಮಾರ್ ಯಾದವ್ ಮತ್ತು ರಾಹುಲ್ ಮಧ್ಯೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಮುಂಬೈ ನಾಯಕತ್ವದ ಮೇಲೆ ಕಣ್ಣಿಟ್ಟಿರುವ ಸೂರ್ಯಗೆ ಭವಿಷ್ಯದಲ್ಲಿ ರಾಹುಲ್ ಅಡ್ಡಿಯಾಗಬಹುದು ಅನ್ನುವ ಆತಂಕವಿದೆ. ಇನ್ನು ಕಾಫಿ ವಿತ್ ಕರಣ್ ಕಾಂಟ್ರವರ್ಸಿ ನಂತರ ಹಾರ್ದಿಕ್ ಪಾಂಡ್ಯ ಮತ್ತು ರಾಹುಲ್ ಫ್ರೆಂಡ್ಶಿಪ್ ಮೊದಲಿನಂತಿಲ್ಲ. ಹೀಗಾಗಿ ರಾಹುಲ್ ತಂಡಕ್ಕೆ ಬರೋದಕ್ಕೆ ಈ ಮೂವರು ಒಪ್ತಾರಾ? ನಿಜಕ್ಕೂ ರಾಹುಲ್ ರನ್ನ ತಂಡಕ್ಕೆ ಸೆಳೆದುಕೊಳ್ಳುವಲ್ಲಿ ಮುಂಬೈ ಇಂಡಿಯನ್ಸ್ ಸಕ್ಸಸ್ ಕಾಣುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ರಾಹುಲ್ T20 ಕ್ರಿಕೆಟ್ಗೆ ಭರ್ಜರಿಯಾಗಿಯೇ ಕಂಬ್ಯಾಕ್ ಮಾಡುವ ಶಪಥ ಮಾಡಿದ್ದಾರೆ. ಒಬ್ಬ ಆಟಗಾರನಾಗಿ ನಾನು ಎಲ್ಲಿದ್ದೇನೆ ಅನ್ನೋದು ನಂಗೆ ಚೆನ್ನಾಗಿಯೇ ಗೊತ್ತಿದೆ. ಕಂಬ್ಯಾಕ್ ಮಾಡಬೇಕು ಅನ್ನುವ ಅರಿವು ಕೂಡ ಇದೆ. ಇದೇ ಕಾರಣಕ್ಕಾಗಿ IPLನ ಮುಂದಿನ ಸೀಸನ್ಗಾಗಿ ಕಾಯುತ್ತಿದ್ದೇನೆ. ನನ್ನ ಆಟವನ್ನ ಎಂಜಾಯ್ ಮಾಡಲಿದ್ದೇನೆ. ಭಾರತ T20 ತಂಡಕ್ಕೆ ಕಂಬ್ಯಾಕ್ ಮಾಡೋದೇ ನನ್ನ ಗುರಿ. ನನ್ನನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಅಂತ ಕಿಚ್ಚಿನ ಧ್ವನಿಯಲ್ಲೇ ರಾಹುಲ್ ಹೇಳಿಬಿಟ್ಟಿದ್ದಾರೆ. ಅದೇನೇ ಇರಲಿ, ರಾಹುಲ್ ಕೇವಲ IPL ಮೇಲೆ ಕಣ್ಣಿಟ್ಟಿಲ್ಲ, ಟೀಂ ಇಂಡಿಯಾವನ್ನ ಸೇರಿಕೊಳ್ಳುವ ಇರಾದೆಯನ್ನ ಕೂಡ ಇಟ್ಕೊಂಡಿದ್ದಾರೆ. ಹಿಂದಿನ ಗತ ವೈಭವದ ಫಾರ್ಮ್ಗೆ ಮರಳಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ರಾಹುಲ್ಗೆ ಯಶಸ್ಸು ಸಿಗುತ್ತಾ? ಕಾಮೆಂಟ್ ಮಾಡಿ.